ಕಾತರವಾಗಿರೋದಕ್ಕೆ ಇಷ್ಟೊಂದು ಜನ ಇದೆ. ವೀರಕುಮಾರ್ ನೋಡಿ, ವೀರಕುಮಾರ್ ಹೇಳಬೇಕು ಅಂತಂದರೆ ಪೇಟೆಯಲ್ಲಿ ಇಷ್ಟು ಜನ ವೀರಕುಮಾರ್ ಇಲ್ಲ. ನಮ್ಮ ಅದು ಅಲ್ಪ ಸ್ವಲ್ಪ ಇದೆ, ಯಾಕಂದರೆ ದೂರ ದೂರ ಮನೆಗಳು ಬಿಟ್ಟೋಗಿರೋರು ಇದ್ದಾರೆ. ಆದರೂ ಕೂಡ ಅವ ನೀಲ್ಸಂದ್ರ ಇರ್ಬೋದು, ಅಲ್ಸೂರು ಇರ್ಬೋದು, ಮಾವಳ್ಳಿ ಇರ್ಬೋದು, SR ನಗರ್ ಇರ್ಬೋದು, ಈ ಥರ ಎಲ್ಲ ಕಡೆಯೂ ಗವಿಪುರ ಎಲ್ಲ ಕಡೆಯಿಂದ ನಮ್ಮವ್ರು ಚದ್ರಿ ಹೋಗಿದ್ದಾರೋ ಅವರೆಲ್ಲರೂ ವೀರಕುಮಾರರು ಇವತ್ತೊಂದು ದಿವಸ ಆ ದೇವಿ ದರ್ಶನಕ್ಕೆ ನೋಡಿ ಭೇದ ಭಾವ ಇದ್ದಿರ ಭಕ್ತಿಪೂರ್ವಕವಾಗಿ ಆ ಹೂವಿನ ಮಲ್ಲಿಗೆನ ಅರ್ಪಿಸ್ತಾ ಇದ್ದಾರೆ ನೋಡಿ. ಆ ದೇವಿಗೆ ಮಲ್ಲಿಗೆ ಮೊಗ್ಗು ಅಂದರೆ ಇಚ್ಛೆ, ಮಲ್ಲಿಗೆ ಅದಕ್ಕಾಗಿ ಮಲ್ಲಿಗೆ ಮಗ್ಗನ್ನ ಅವರು ಎಲ್ಲ ಯಾರು ಕೊಮಾರು ಬಿಡದಿರ ಆ ದೇವಿಗೆ ಒಂದು ಕಣ್ತುಂಬ ನೋಡಿ ಆ ಮಲ್ಲಿಗೆನ ಭಕ್ತಿಪೂರ್ವಕವಾಗಿ ನಮ್ಮನ್ನು, ನಮ್ಮ ಕುಟುಂಬದವ್ರನ್ನ, ನಮ್ಮ ಮಕ್ಕಳನ್ನ, ನಮ್ಮ ಸಂಸಾರನ, ಸಮಾಜನ ಎಲ್ಲ ಒಳ್ಳೇದು ಮಾಡಪ್ಪ ಅಂತ ಎಲ್ಲರ ಬಾಯಿನಲ್ಲಿ ಗೋವಿಂದ 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 ಅಂತ ಪದೋದ್ನಲ್ಲಿ ಉತ್ಪತ್ತಿಯಾಗಿ ಜನಗಳಿಗೆ ಇದು ಮುಟ್ಟಿಸ್ತಾರೆ. ಈ ಮುಟ್ಟಿಸೋ ವಿಚಾರದಲ್ಲಿ ಅದೇ ಥರದಲ್ಲಿ ಅಲ್ಲಲ್ಲೋ ಡಿಹಿ ಅಂತ ವೀರಕುಮಾರ್ ಹೊಡ್ಕೊಳ್ತಾರೆ. ಏನಕ್ಕೆ? ಆ ಯಮ್ಮಂಗೆ ಶಾಂತಿಯಾಗಿ ಬಾ ನಾವಿದ್ದೀರಿ ಅಂತ ವೀರಕುಮಾರು ಆ ದೇವಿಗೆ ಅಲ್ಲಿ ಸಾಕ್ಷಿಯ ರೂಪದಲ್ಲಿದ್ದಾರೆ. ಅವಾಗ ದೇವ್ರಿಗೇನಾಗುತ್ತೆ, ನನ್ನ ಮುಂದೆ ಇಷ್ಟೊಂದು ಹೊಡ್ಕೊಳ್ತಾ ಇದ್ದಾರಲ್ಲ, ಹೆಂಗೆ ಇದು ಅಂತ ಅಂದ್ಬಿಟ್ಟು ಆ ದೇವಿಗೂ ಗೊತ್ತಾಗ್ತದೆ. ಅವಾಗ ದೇವಿ ಶಾಂತಿ ರೂಪಕ್ಕೆ ಬರ್ತಾರೆ. ಶಾಂತಿ ರೂಪದಿಂದ ಎಲ್ಲ ಜಾಗದಲ್ಲಿ ಹಂಗೆ ಬರ್ತಾರೆ, ಹಂಗೆ ನಡೀತಾ ಇರ್ತದೆ. ಪೇಟೆಗಳಿಗೂ ಹೋಗೋವಾಗ, ಗಲ್ಲಿ ಹೋಗುವಾಗ ಇದೇ ಜನ ಇರ್ತಾರೆ. ಮೊದಲು ಏನು ಜನ ಇದ್ದಾರೋ ನೋಡಿ, ಬಿಡಿ ಜನ ಒಬ್ಬರೂ ಇಲ್ಲ ಮಧ್ಯಭಾಗದಲ್ಲಿ, ಎಲ್ಲ ವೀರಕುಮಾರರೇ ಇದ್ದಾರೆ. ವೀರಕುಮಾರರೇ ಇದ್ದಾರೆ. ಪದ್ಧತಿ ಪ್ರಕಾರವಾಗಿ ಏನೇ ಇರಲಿ, ಯಾರೇ ಚೀಫ್ ಗೆಸ್ಟ್ ಇರಲಿ, ಎಷ್ಟೇ ಜನ ಇರಲಿ, ಎಷ್ಟೇ ದೊಡ್ಡವರೇ ಇರಲಿ, ಏನೇ ಇರಲಿ, ಕುಮಾರಗಳಿಗೂ ಅದಕ್ಕೆ ಒಂದು ಅವಕಾಶ ನೋಡೋದಕ್ಕೆ, ಮಾಡೋದಕ್ಕೆ. ಇದನ್ನು ಮುಂದಕ್ಕೆ ಜಾಗ ಹೋಗೋದಕ್ಕೆ ಅವ್ರಿಗೆ ಅವಕಾಶ ಆಗುತ್ತೆ. ನೋಡಿದ್ದೀನಿ, ಕಣ್ತುಂಬ ನಾನು ನೋಡಿದ್ದೀನಿ, ನನಗೆ ಆಸೆ ತೀರ್ತು, ದರ್ಶನ ಆಯಿತು ಅನ್ನೋದು ಆ ಯಮ್ಮನ್ನ ಯಾವ ರೀತಿ ನೊಂದು ಬೆಂದು ಒಳ್ಳೆ ಉಪಯೋಗ ಆನಂದ ರೂಪದಿಂದ ಎಲ್ಲ ರೂಪದಲ್ಲಿ ಈ ಸಮಯದಲ್ಲಿ ಅಮ್ಮ ನಾನು ನೋಡ್ಬಿಟ್ಟೆ, ನಾನು ಇಷ್ಟೊತ್ತವರೆಗೂ ಏನು ಹೆಂಗೆ ಇನ್ನೂ ಬಂದಿಲ್ಲ ಅಂತ ಅನ್ನೋರೆಲ್ಲ ನೋಡಿದ ತಕ್ಷಣ ಕಣ್ಣು ತುಂಬಿಡ್ತಾರೆ. ಇವಾಗ ನೋಡಿ, ಇವಾಗ ನಾಟ್ಯ ಆಡಿಸ್ತಾರೆ. ದೇವನ್ನ ಗಂಟೆ ಪೂಜಾರಿನವರು ಆ ಯಮ್ಮನ ಮೇಲೆ ನಾಟ್ಯ ಆಡಿಸ್ತಾರೆ. ನಾಟ್ಯ ಆಡಿಸಿದವಾಗ ಅದನ್ನು ಪದ ಕೇಳಬೇಕು. ಆ ಯಮ್ಮನ್ನ ಒಂದೊಂದು ವಿಚಾರದಲ್ಲಿ ವರ್ಣಿಸ್ತಾರೆ ಅಂತಂದರೆ ಆ ದೇವಿಗೆ ಆನಂದ ರೂಪ ಆಗಬೇಕು. ಆ ರೀತಿಯಾಗಿ ವರ್ಣಿಸಿದಾಗ ಆ ಯಮ್ಮಂಗೆ ಶಾಂತಿ ಸಿಗುತ್ತೆ. ಶಾಂತಿ, ನೆಮ್ಮದಿ, ತೃಪ್ತಿ, ತಾಳ್ಮೆ ಎಲ್ಲನೂ ಸಿಗುತ್ತೆ. ಅದು ನಾದ ಈ ಗಂಟಾ ಪೂಜಾರಿ ವಂಶದಲ್ಲೇ ಇರೋದು. ಅದು ಅವರು ಕಲ್ತಿರೋದು ಪುರಾತನದಿಂದನೂ ಇದೆ. ಅದು ಬಂದ್ಬಿಟ್ಟು ತಮಿಳುನಾಡಿನಲ್ಲಿ ಮಾತ್ರ ಬುಕ್ ಅದು ಸಿಕ್ಕಿರೋದು, ಯಾವುದು ಆ ನಾದಗಳೆಲ್ಲ. ನಮ್ಮ ಕನ್ನಡದಲ್ಲಿ ಆ ನಾದ ಬರೋಲ್ಲ. ಆ ರೀತಿ ಕೊರವಂಜಿ ಹಾಡು ಅದು. ಆ ಕೊರವಂಜಿ ಹಾಡನ್ನ ಹಾಡಿಕೊಂಡು ಅರವು ಭಾಷೆಯಲ್ಲಿದೆ, ನಮ್ಮ ಮಾತೃಭಾಷೆ ಅದರಲ್ಲಿ ಬರ್ತದೆ. ಕುಲಕ್ಷತ್ರಿಯ ನನ್ನ ಮಾತೃಭಾಷೆಯಲ್ಲಿದೆ. ಅದರಲ್ಲಿ ಬಂದವಾಗ ಇಲ್ಲಿ 3 ಸುತ್ತ ಆದಮೇಲೆ ಆಮೇಲೆ ಚೀಫ್ ಗೆಸ್ಟ್ಗಳು ಯಾರಿದ್ದಾರೋ ಅವ್ರಿಗೋಗಿ ನಿಂಬೆಹಣ್ಣುಗಳೆಲ್ಲ ಕೊಟ್ಟು ನೋಡಿ ಆಚೆ ಬಂತು. ಗೇಟ್ ಬಿಚ್ಚಿ ಆಚೆ ಬಂತು. ಇವಾಗ ಗೇಟ್ ಬಿಟ್ಟು ಇವಾಗ ಮುಖ್ಯಸ್ಥರು, ಚೀಫ್ ಗೆಸ್ಟ್ಗಳು ಯಾರು ಮುಖ್ಯಸ್ಥರು ಬಂದಿದ್ದಾರೋ ಇವತ್ತು, ಅವರು ಇವಾಗ ಒಂದು ಕಡೆ ನೋಡಿರೋದ್ರಿಂದ ಅವರು ಸಂತೋಷ ಮಾಡ್ತಾರೆ. ಅವರು ಸಂತೋಷದಲ್ಲಿರ್ತಾರೆ, ಅವಾಗ ಆರಾಮಾಗಿರ್ತಾರೆ. ಅವಾಗ 3 ಸುತ್ತು ಬಂದಾದಮೇಲೆ ಅವ್ರಿಗೋಗಿ ನಿಂಬೆಹಣ್ಣಿನ ಪ್ರಸಾದ ಅವ್ರಿಗೆ ತಲುಪುತ್ತೆ. ಆ ತಲುಪುತ್ತವಾಗ ಅವ್ರ ತೃಪ್ತಿ ಬೇಕಾದಷ್ಟು ಆನಂದ ರೂಪವಾಗಿ ಇರ್ತದೆ. ಅಂದರೆ ಪ್ರತಿಯೊಬ್ಬರಿಗೂ ನಿಂಬೆಹಣ್ಣು ಸಿಕ್ಕೋದಕ್ಕೆ ಕೊಡೋದಕ್ಕೆ ಅವಕಾಶ ಆಗೋಕ್ಕೆ ಸಿಕ್ಕಲ್ಲ. ಮನೆಗಳು ಮುಂದೆ ಓದೋಂಥವಾಗ, ಪೂಜೆ ಮಾಡೋಂಥದ್ದಾಗ, ಪೂಜೆ ಮಾಡಿಕೊಡೋಂಥವಾಗ ಅವ್ರ ತಟ್ಟೆಗಳು ಇದ್ದವಾಗ ಆ ತಟ್ಟೆ ಮುಗಿದ್ಬಿಟ್ಟು ಎಲ್ಲರೂ ಹಂಚ್ಕೊಳ್ತಾರೆ. ಇಲ್ಲ ಅಂತಂದರೆ ಸಮಯ ಸಂದರ್ಭ ಸಿಕ್ಕರೆ ಒಬ್ಬರಿಗಿಬ್ಬರಿಗೆ ನಿಂಬೆಹಣ್ಣು ಕೊಟ್ಟು ಪ್ರಸಾದಗಳು ಕೊಡ್ತಾರೆ.